ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರಯಾಗ್ರಾಜಲ್ಲಿ ಮಹಾಕುಂಭಮೇಳ ಪ್ರಾರಂಭ ಆಗಿದೆ. ಮಕರ ಸಂಕ್ರಾಂತಿಯ ಶುಭ ದಿನದಂದು ಬೆಳಗ್ಗೆ 9:30 ಶಾಹಿ ಸ್ನಾನವನ್ನು ಪ್ರಾರಂಭ ಮಾಡೋದ್ರ ಮೂಲಕ ಈ ಕುಂಭಮೇಳಕ್ಕೆ ಚಾಲನೆ ಸಿಕ್ಕಿದೆ. ಇನ್ನು 45 ದಿನಗಳ ಕಾಲ ಪ್ರಯಾಗ್ರಾಜ್ ಸನಾತನ ಸಮುದಾಯದ ನಾನಾ ಶಾಖೆ ಪರಂಪರೆಗಳ ಸಾಧು ಸಂತರಿಂದ ತುಂಬಿರುತ್ತೆ. ಉತ್ತರ ಪ್ರದೇಶದ ತ್ರಿವೇಣಿ ಸಂಗಮ ಕೇಸರಿಮಯವಾಗಿ ಕಂಗೊಳಿಸ್ತಾ ಇದೆ. ಅಲ್ಲಿಗೆ ದೇಶದ ನಾನಾ ಭಾಗಗಳಿಂದ ಸಾಧು ಸಂತರು ಬರ್ತಾ ಇದ್ದಾರೆ. ನಾಗಾ ಸಾಧುಗಳ ದಂಡೆ ಅಲ್ಲಿ ನೆರೆದಿದೆ. ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಸಾಕಷ್ಟು ಭಕ್ತರು ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಮೂಲಕ ಜಗತ್ತಿನ ಅತಿ ದೊಡ್ಡ ಹಾಗೂ ಶಾಂತಿಯುತ ಧಾರ್ಮಿಕ ಕಾರ್ಯಕ್ರಮವೊಂದು ಶುರುವಾದಂತಾಗಿದೆ. ಇಡೀ ಜಗತ್ತು ಈ ಮಹಾಮೇಳದ ಬಗ್ಗೆ ಅತ್ಯಂತ ಕುತೂಹಲದಿಂದ ನೋಡ್ತಾ ಇದೆ. ಅಮೆರಿಕದ ಒಟ್ಟು ಜನಸಂಖ್ಯೆ ಇದೆಯಲ್ಲ, ಅದರ ಬಹುತೇಕ 1.5 ಪಟ್ಟು ಅಂದ್ರೆ ಸುಮಾರು 45 ಕೋಟಿ ಮಂದಿ ಮುಂದಿನ 40 ದಿನಗಳಲ್ಲಿ ಈ ಕುಂಭಮೇಳಕ್ಕಾಗಿ ಪ್ರಯಾಗ್ರಾಜ್ಗೆ ಭೇಟಿ ಕೊಡ್ತಾರೆ. ಹಾಗಾದ್ರೆ ಈ ಮಹಾಕುಂಭಮೇಳದ ವಿಶೇಷತೆ ಏನು? ಇದರ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆ ಏನು? ಈ ಕುಂಭಮೇಳದಲ್ಲಿ ನಾಗಾ ಸಾಧುಗಳಿಗೆ ಅಷ್ಟೊಂದು ಮಹತ್ವ ಯಾಕೆ? ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಮೇಲೆ ಈ ಕುಂಭಮೇಳದ ಪ್ರಭಾವ ಹಾಗೂ ಪರಿಣಾಮ ಹೇಗಿತ್ತು? 1942ರಲ್ಲಿ ಜಪಾನಿಯರು ಕುಂಭಮೇಳದ ಮೇಲೆ ಬಾಂಬ್ ಹಾಕೋದಿಕ್ಕೆ ಯೋಚಿಸಿದ್ರು ಅನ್ನೋದು ನಿಜಾನಾ? ಭಾರತದಲ್ಲಿ ಕುಂಭಮೇಳಗಳು ನಡೆಯುವ ಸ್ಥಳಗಳು ಯಾವುವು? ಹೀಗೆ ಸಾಕಷ್ಟು ಮಾಹಿತಿಗಳಿಲ್ಲಿವೆ. ತಡ ಮಾಡೋದು ಬೇಡ, ವಿಷಯಕ್ಕೆ ಹೋಗ್ಬಿಡೋಣ ಬನ್ನಿ. ಗೆಳೆಯರೆ, ಬಹುನಿರೀಕ್ಷಿತ ಕುಂಭಮೇಳ 12 ವರ್ಷಗಳ ನಂತರ ಮಕರ ಸಂಕ್ರಾಂತಿಯ ಪರ್ವ ದಿನದಂದು ನಾಗಾ ಸಾಧುಗಳ ಶಾಹಿ ಸ್ನಾನದ ಜೊತೆ ಆರಂಭಗೊಂಡಿದೆ. ಮುಂದಿನ ಫೆಬ್ರವರಿ 26ರವರೆಗೆ ಪ್ರಯಾಗ್ರಾಜಲ್ಲಿ ಈ ಮೇಳ ನಡೆಯುತ್ತೆ. ಈ ಮಹಾಕುಂಭಮೇಳದಲ್ಲಿ ಸರಿಸುಮಾರು 35ರಿಂದ 45 ಕೋಟಿ ಮಂದಿ ಭಾಗಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಸಂಖ್ಯೆ ಇನ್ನೂ ಹೆಚ್ಚಾದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಇಷ್ಟೊಂದು ಜನ ಸೇರ್ತಾರೆ ಅಂದ ಮೇಲೆ ಅಲ್ಲಿ ವ್ಯವಸ್ಥೆಗಳು ಕೂಡ ತುಂಬಾ ಅಚ್ಚುಕಟ್ಟಾಗಿ ಯಾವುದಕ್ಕೂ ಸಮಸ್ಯೆ ಆಗದ ಹಾಗಿರಬೇಕಾಗತ್ತೆ. ಹೀಗಾಗಿ ಉತ್ತರ ಪ್ರದೇಶದ ಸರ್ಕಾರ ಈ ಮೇಳದ ವ್ಯವಸ್ಥೆಗಳಿಗಾಗಿ ಸುಮಾರು 6,990 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಖರ್ಚು ಮಾಡ್ತಾ ಇದೆ. ಅಲ್ಲಿಗೆ ಆಗಮಿಸುವ ಭಕ್ತಾದಿಗಳು ಹಾಗೂ ಪ್ರವಾಸಿಗರಿಗೆ ಬೇಕಾದ ಸ್ನಾನ ಘಟ್ಟಗಳು, ಶೌಚಾಲಯದ ವ್ಯವಸ್ಥೆ, ರಸ್ತೆ, ಟೆಂಟ್ಗಳ ನಿರ್ಮಾಣ, ಸೇತುವೆಗಳ ನಿರ್ಮಾಣ, ಹೀಗೆ ಸಾಕಷ್ಟು ಕೆಲಸಗಳು ಅಲ್ಲಿ ನಡೆದಿವೆ. ಈ ಕುಂಭಮೇಳವನ್ನ 1300 ಎಕರೆ ಪ್ರದೇಶದಲ್ಲಿ ಮಾಡಲಾಗಿದೆ. ಅದನ್ನು 7 ಸೆಕ್ಟಾರ್ಗಳಾಗಿ ವಿಂಗಡಿಸಲಾಗಿದೆ. ಅಲ್ಲಿ 2800 ಪೊಲೀಸರು, 13 ಗೆಜೆಟೆಡ್ ಆಫೀಸರ್ಗಳು, 1,000ದಷ್ಟು ಸೈನಿಕರು ಹಾಗೂ 27 ಸೇನಾಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಈ ಮೂಲಕ ಜಗತ್ತಿನ ಅತಿದೊಡ್ಡ ಕಾರ್ಯಕ್ರಮದಲ್ಲಿ ಯಾವ ಸಮಸ್ಯೆಯೂ ಆಗದ ಹಾಗೆ ನೋಡಿಕೊಳ್ಳೋ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಇನ್ನಿಲ್ಲಿ ಅಯ್ಯಯ್ಯೋ ನಮ್ಮ ತೆರಿಗೆ ಹಣ ಸನಾತನಿಗಳ ಮೇಲೆ ಖರ್ಚಾಗ್ತಾ ಇದೆ, ಇದು ಸೆಕ್ಯುಲರ್ ದೇಶ ಅಂತ ಬಾಯಿ ಬಡ್ಕೋಬೇಕಾದ ಅಗತ್ಯ ಏನಿಲ್ಲ. ಯಾಕೆಂದ್ರೆ ಇಲ್ಲಿ ಸುಮಾರು 7,000 ಕೋಟಿ ರೂಪಾಯಿ ಹಣ ಏನಿದೆ ಅದನ್ನ ಸರ್ಕಾರ ಇಲ್ಲಿ ಬಂಡವಾಳದ ರೂಪದಲ್ಲಿ ಹೂಡಿಕೆ ಮಾಡ್ತಾ ಇದೆಯೇ ಹೊರತು ಯಾರಿಗೂ ಉಪಕಾರ ಏನು ಮಾಡ್ತಾ ಇಲ್ಲ. ಇಲ್ಲಿಗೆ ಭೇಟಿ ಕೊಡೋ ಜನ ಏನಿದ್ದಾರೆ ಅವರಿಂದಾಗಿ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಕನಿಷ್ಠ 25,000 ಕೋಟಿ ರೂಪಾಯಿಗಳಷ್ಟು ಆದಾಯ ಬರುವ ನಿರೀಕ್ಷೆ ಇದೆ. ಈ ಕುಂಭಮೇಳದ ಕಾರಣದಿಂದ ಉತ್ತರ ಪ್ರದೇಶದಲ್ಲಿ ಸರಿಸುಮಾರು 2 ಲಕ್ಷ ಕೋಟಿಯಷ್ಟು ಆರ್ಥಿಕ ವಹಿವಾಟು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಕುಂಭಮೇಳಕ್ಕಾಗಿನೇ ಭಾರತೀಯ ರೈಲ್ವೆ ಇಲಾಖೆ ಕೂಡ ವಿಶೇಷ ವ್ಯವಸ್ಥೆಗಳನ್ನು ಮಾಡಿದೆ. ಇನ್ನು ಮೊದಲ ದಿನವೇ ಪ್ರಯಾಗ್ರಾಜಲ್ಲಿ ಸುಮಾರು 50ರಿಂದ 60 ಲಕ್ಷ ಮಂದಿ ಶಾಹಿ ಸ್ನಾನದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಅಲ್ಲಿ ಭಕ್ತರ ರಕ್ಷಣೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಉತ್ತರ ಪ್ರದೇಶದ ಪೊಲೀಸರು ಮಾಡಿದ್ದಾರೆ. ವಿಶೇಷ ಅಂದ್ರೆ ಸಂಗಮ ಕ್ಷೇತ್ರದಲ್ಲಿ ತೇಲುವ ಪೊಲೀಸ್ ಚೌಕಿಯೊಂದನ್ನು ನಿರ್ಮಾಣ ಮಾಡಲಾಗಿದೆ. ಅದು ನೋಡುಗರ ಆಕರ್ಷಣಾ ಕೇಂದ್ರ ಕೂಡ ಆಗ್ತಾ ಇದೆ. ಈ ಕುಂಭಮೇಳ ಇನ್ನು 45 ದಿನಗಳ ಕಾಲ ನಡೆಯುತ್ತೆ. ಸಾಧ್ಯ ಆದರೆ ನೀವು ಕೂಡ ಅಲ್ಲಿಗೆ ಹೋಗಿ ಬನ್ನಿ. ಇನ್ನು ಕುಂಭಮೇಳದ ಮಹತ್ವ. ಗೆಳೆಯರೆ, ಭಾರತದಲ್ಲಿ 4 ಸ್ಥಳಗಳಲ್ಲಿ ಕುಂಭಮೇಳಗಳು ನಡೆಯುತ್ತವೆ. ಹರಿದ್ವಾರದಲ್ಲಿ ಗಂಗಾ ನದಿಯ ತಟದಲ್ಲಿ ಕುಂಭಮೇಳ ನಡೆಯುತ್ತೆ. ಹಾಗೆಯೇ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ, ನಾಸಿಕ್ನ ಗೋದಾವರಿ ತಟದಲ್ಲಿ ಹಾಗೂ ಉಜ್ಜಯಿನಿಯ ಶಿಪ್ರಾ ನದಿ ತಟದಲ್ಲಿ ಈ ಮಹಾಕುಂಭಮೇಳಗಳು ಸಂಭವಿಸುತ್ತವೆ. ಇನ್ನು ಈಗ 5ನೇ ಸ್ಥಳದಲ್ಲಿ ಕೂಡ ಕುಂಭಮೇಳ ಶುರುವಾಗಿದೆ. ಪಶ್ಚಿಮ ಬಂಗಾಳದ ಹೋಗ್ಲಿ ನದಿ ದಂಡೆಯ ಬನ್ಸ್ಬೆರಿಯಾ ಅನ್ನೋ ಕಡೆ ಕೂಡ ಈ ಆಚರಣೆಯನ್ನ ಆರಂಭ ಮಾಡಿದ್ದಾರೆ. ಈ ಬನ್ಸ್ಬೆರಿಯಾದಲ್ಲಿ ಶತಮಾನಗಳ ಹಿಂದೆ ಕೂಡ ಕುಂಭಮೇಳ ನಡೀತಿತ್ತಂತೆ. ಆದರೆ 700 ವರ್ಷಗಳ ಹಿಂದೆ ಈ ಭಾಗದ ಮೇಲೆ ದಾಳಿ ಮಾಡಿ ಪಶ್ಚಿಮ ಬಂಗಾಳವನ್ನು ಆಕ್ರಮಿಸಿಕೊಂಡು ಆಳೋದಿಕ್ಕೆ ಶುರು ಮಾಡಿದ ಸುಲ್ತಾನರು ಈ ಮಹಾಮೇಳವನ್ನ ನಿಲ್ಲಿಸಿದ್ರು. ಈಗ ಅದನ್ನ ಮತ್ತೆ ಪ್ರಾರಂಭ ಮಾಡಲಾಗಿದೆ. ಇನ್ನು ಹರಿದ್ವಾರ ಮತ್ತು ಪ್ರಯಾಗದ ಕುಂಭಮೇಳಗಳು ಅತಿ ಹೆಚ್ಚು ಐತಿಹಾಸಿಕ ಮಹತ್ವವನ್ನು ಹೊಂದಿವೆ. ಇಲ್ಲಿ ಮಹಾಕುಂಭ ಅಥವಾ ಪೂರ್ಣ ಕುಂಭಮೇಳದ ಜೊತೆಗೆ ಪ್ರತಿ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ಕೂಡ ನಡೆಯುತ್ತೆ. ಹಾಗೆ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೆದ 3 ವರ್ಷಗಳಿಗೆ ಉಜ್ಜಯಿನಿ ಹಾಗೂ ನಾಸಿಕ್ಕಲ್ಲಿ ಕೂಡ ಕುಂಭಮೇಳಗಳು ನಡೆಯುತ್ತವೆ. ಇನ್ನು ಈ ಉಜ್ಜಯಿನಿ
ಉಜ್ಜಯಿನಿ ಹಾಗೂ ನಾಸಿಕ್ಕಲ್ಲಿ ನಡೆಯುವ ಕುಂಭಮೇಳಗಳ ನಡುವಿನ ಅವಧಿ ಇದೆಯಲ್ಲ, ಇದು 1 ವರ್ಷದಷ್ಟಿರುತ್ತೆ. ಇನ್ನು ಈ ಸ್ಥಳದಲ್ಲೇ ಕುಂಭಮೇಳ ನಡೆಯೋದು ಯಾಕೆ? ಗೆಳೆಯರೆ, ನಿಮಗೆ ಸಮುದ್ರ ಮಥನದ ಕಥೆ ಗೊತ್ತಿದೆ ಅಲ್ವಾ? ದೇವದಾನವರು ವಾಸುಕಿಯನ್ನ ಮಂದಾರ ಪರ್ವತಕ್ಕೆ ಹಗ್ಗವನ್ನಾಗಿಸಿಕೊಂಡು ಕ್ಷೀರಸಾಗರವನ್ನ ಮಥಿಸಿ ಅಮೃತವನ್ನು ಪಡ್ಕೋತಾರೆ. ಅಲ್ಲಿ ಅಮೃತ ಕಲಶ ಹೊರಬರುತ್ತೆ. ಕಲಶವನ್ನ ಕುಂಭ ಅಂತ ಕೂಡ ಕರೆಯೋದುಂಟು. ಅಲ್ಲಿ ಆ ಅಮೃತಕ್ಕಾಗಿ ದೇವದಾನವರ ನಡುವೆ ಒಂದು ಯುದ್ಧ ಆರಂಭ ಆಯಿತು. ಆ ಸಂದರ್ಭದಲ್ಲಿ ಗರುಡ ಆ ಅಮೃತ ಕಲಶವನ್ನ ಯುದ್ಧ ನಡೀತಿದ್ದ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಗೊಂಡು ಹೋಗ್ತಾನೆ. ಆ ಸಂದರ್ಭದಲ್ಲಿ 4 ಕಡೆಗಳಲ್ಲಿ ಅಮೃತ ಭೂಮಿಯ ಮೇಲೆ ಬಿತ್ತು. ಆ ಅಮೃತ ಬಿದ್ದ ಜಾಗಗಳೇ ಹರಿದ್ವಾರ, ಪ್ರಯಾಗರಾಜ್, ನಾಸಿಕ್ ಹಾಗೂ ಉಜ್ಜಯಿನಿ. ಈ ಜಾಗಗಳಲ್ಲಿ ಗ್ರಹಗತಿಗಳನ್ನು ಗಮನಿಸಿ ಅಲ್ಲಿ ಅಮೃತ ಕಾಲದಲ್ಲಿ ಸ್ನಾನ ಮಾಡೋದ್ರಿಂದ ಅಮೃತಪಾನದ ಪುಣ್ಯ ಲಭಿಸುತ್ತೆ ಅನ್ನೋದು ಒಂದು ನಂಬಿಕೆ. ಹೀಗಾಗಿ ಅಲ್ಲಿ ಅಮೃತ ಕಾಲದಲ್ಲಿ ಸ್ನಾನ ಮಾಡೋ ಅಭ್ಯಾಸ ಇದೆ. ಈ 4 ಸ್ಥಳಗಳಲ್ಲಿ ಕುಂಭಮೇಳಗಳು ನಡೆಯುತ್ತವೆ. ಇನ್ನು ಈ ಕುಂಭಮೇಳದ ಬಗ್ಗೆ ವೇದಗಳಲ್ಲಿ ಕೂಡ ಉಲ್ಲೇಖ ಇದೆ, ಆದರೆ ಅಲ್ಲೆಲ್ಲೂ ಕೂಡ ಅಮೃತ ಬಿಂದುಗಳ ಕಥೆ ಇಲ್ಲ. ಬೌದ್ಧ ಪುರಾಣಗಳಲ್ಲಿ ಕೂಡ ಭಗವಾನ್ ಬುದ್ಧ ಈ ಮೇಳದ ಬಗ್ಗೆ ವಿಮರ್ಶೆ ಮಾಡಿದ್ದ ಅಂತ ಹೇಳಲಾಗುತ್ತೆ. ಕೇವಲ ನೀರೊಳಗೆ ಮುಳುಗಿದರೆ ಮಾಡಿರೋ ಪಾಪಗಳು ತೊಳೆದು ಹೋಗೋದಿಲ್ಲ, ಅಂತರಂಗ ಶುದ್ಧಿಯನ್ನ ಮಾಡಿಕೊಂಡಾಗಲೇ ಪಾಪಗಳಿಂದ ಮುಕ್ತಿ ಅಂತ ಹೇಳೋದರ ಮೂಲಕ ಅವತ್ತಿನ ಕಾಲದಲ್ಲಿ ಅಂದರೆ ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿ ನಡೀತಿದ್ದ ಕುಂಭಮೇಳಗಳು ಹಾಗೂ ಅಲ್ಲಿ ನಡೀತಿದ್ದ ನದಿ ಸ್ನಾನಗಳ ಕುರಿತಾಗಿ ಬುದ್ಧ ಹೇಳಿದ್ದ ಅಂತ ಮಧ್ಯಮ ನಿಕಾಯದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಹೇಳ್ತಾರೆ. ಇನ್ನು ಮಹಾಭಾರತದಲ್ಲಿ ಕೂಡ ಪ್ರಯಾಗ ಹಾಗೂ ಅಲ್ಲಿನ ಮಾಘ ಸ್ನಾನದ ಉಲ್ಲೇಖಗಳಿವೆ. ಹಾಗೆ ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ಭಾರತವನ್ನು ನೋಡೋದಕ್ಕೆ ಬಂದ ಚೈನಾದ ಯಾಂತ್ರಿಕ ಹ್ಯುಯಾನ್ಸಾಂಗ್ ಪ್ರಯಾಗರಾಜ್ ಬಗ್ಗೆ ಒಂದಷ್ಟು ಬರಿತಾನೆ. ಪ್ರಯಾಗರಾಜ ಅನ್ನೋದು ಹರ್ಷವರ್ಧನನ ರಾಜಧಾನಿಯಾಗಿತ್ತು. ಅಲ್ಲಿ 100 ದೇವಾಲಯಗಳಿವೆ, 2 ಬೌದ್ಧ ವಿಹಾರಗಳೂ ಇವೆ. ಅಲ್ಲಿ ಜನ ಬಹಳ ನಂಬಿಕೆಯಿಂದ ನದಿ ಸ್ನಾನವನ್ನು ಮಾಡ್ತಾರೆ ಅಂತ ಹ್ಯುಯಾನ್ಸಾಂಗ್ ದಾಖಲು ಮಾಡ್ತಾನೆ. ಈ ದಾಖಲೆಯನ್ನು ಆಧಾರವಾಗಿಟ್ಟುಕೊಂಡೇ ಕೆಲ ಬುದ್ಧಿವಂತರು ಕ್ರಿಸ್ತ ಶಕ 644ರಲ್ಲಿ ಅಂದರೆ ಹ್ಯುಯಾನ್ಸಾಂಗ್ ಭಾರತಕ್ಕೆ ಬಂದ ದಿನಗಳಲ್ಲೇ ಪ್ರಯಾಗರಾಜದಲ್ಲಿ ಮೊದಲ ಕುಂಭಮೇಳ ನಡೀತು ಅಂತ ಹೇಳ್ತಾರೆ. ಇನ್ನು ಈ ಕುಂಭಮೇಳದ ಆಚರಣೆಯನ್ನು ಜಾರಿಗೆ ತಂದದ್ದು ಶಂಕರಾಚಾರ್ಯರು. ಅಳಿದು ಹೋಗ್ತಾ ಇದ್ದ ಸನಾತನ ಧರ್ಮವನ್ನು ಮತ್ತೆ ಪುನರುಜ್ಜೀವನಗೊಳಿಸುವ ನಿಟ್ಟಲ್ಲಿ ವಿವಿಧ ಪಂಥ ಪಂಗಡಗಳಾಗಿ ವಿಭಜನೆಗೊಂಡಿದ್ದ ವಿವಿಧ ಆಚಾರ ವಿಚಾರಗಳ ಸಾಧು ಸಮೂಹವನ್ನು ಒಂದೆಡೆ ಸೇರಿಸುವ ಪ್ರಯತ್ನದ ಭಾಗವಾಗಿ ಈ ಕುಂಭಮೇಳವನ್ನು ಜಾರಿಗೆ ತಂದರು ಅಂತ ಕೂಡ ಹೇಳಲಾಗುತ್ತೆ. ದಶನಾಮಿ ಪಂಥದ ಹೆಸರಲ್ಲಿ 10 ಸನ್ಯಾಸ ಪಂಥಗಳಲ್ಲಿ ಸಾಧುಗಳನ್ನು ಜೋಡಿಸಿದ್ದು ಶಂಕರಾಚಾರ್ಯರೇ. ಜೊತೆಗೆ ಶಾಸ್ತ್ರ ಮತ್ತು ಶಸ್ತ್ರ ಎರಡನ್ನೂ ಅಭ್ಯಾಸ ಮಾಡುವ ವೀರ ಸನ್ಯಾಸಿಗಳ ಪಂಥವೊಂದನ್ನು ಸ್ಥಾಪಿಸಿ ಅವರಿಗೆ ಧರ್ಮ ರಕ್ಷಣೆಯ ಹೊಣೆಯನ್ನು ಕೊಟ್ಟವರು ಕೂಡ ಶಂಕರಾಚಾರ್ಯರೇ. ಆ ಸಮೂಹವನ್ನು ನಾಗಾ ಸಾಧುಗಳು ಅಂತ ಕರೀತಾರೆ. ಇದು ಶಂಕರರಿಂದ ಸ್ಥಾಪಿತವಾದ ವೀರ ಸನ್ಯಾಸಿಗಳ ಸಮೂಹ. ಈ ಎಲ್ಲ ಸಾಧುಗಳು ಒಮ್ಮೆ ಆದರೂ ಒಂದು ಕಡೆ ಸೇರೋ ಥರ ಆಗಲಿ, ಅಲ್ಲಿ ವಿಷಯ ವಿನಿಮಯದ ಜೊತೆಗೆ ಸನಾತನದ ಉತ್ಥಾನಕ್ಕೆ ಮಾಡಬೇಕಾದ ಕೆಲಸಗಳ ಬಗ್ಗೆ ಒಂದಷ್ಟು ಯೋಜನೆಗಳು ಸಿದ್ಧಗೊಳ್ಳಲಿ ಅನ್ನೋ ಕಾರಣಕ್ಕೆ ಶಂಕರಾಚಾರ್ಯರು ಇಂಥದ್ದೊಂದು ಮೇಳವನ್ನು ಆರಂಭ ಮಾಡಿದ್ರು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ತುಳಸಿದಾಸರ ರಾಮಚರಿತ ಮಾನಸದಲ್ಲಿ, ಅಬು ಫಜಲ್ ಬರದ ಐನಿ ಅಕ್ಬರಿಯಲ್ಲಿ ಹಾಗೂ ತಬಾಕತಿ ಅಕ್ಬರಿಯಲ್ಲಿ ಕೂಡ ಈ ಪ್ರಯಾಗರಾಜದಲ್ಲಿ ನಡೀತಿದ್ದ ವಿಶೇಷ ಮೇಳಗಳ ಬಗ್ಗೆ ಉಲ್ಲೇಖ ಇದೆ. ಸೊ ಕುಂಭಮೇಳ ಅನ್ನೋದು ಕ್ರಿಸ್ತ ಪೂರ್ವದಿಂದ ಕೂಡ ನಡೀತಿತ್ತು ಅನ್ನೋದಕ್ಕೆ ನಮಗೆ ಪುರಾತನ ಗ್ರಂಥಗಳಲ್ಲಿ ಒಂದಷ್ಟು ಮಾಹಿತಿಗಳು ಸಿಗುತ್ತವೆ. ಇನ್ನು ಬ್ರಿಟಿಷರ ದಾಖಲೆಗಳಲ್ಲಿ ಕೂಡ 1856ರಲ್ಲಿ ಕುಂಭಮೇಳ ನಡೆದಿತ್ತು ಅನ್ನೋ ಉಲ್ಲೇಖಗಳು ನಮಗೆ ಸಿಗುತ್ತವೆ. 1857ರಲ್ಲಿ ಬ್ರಿಟಿಷರ ವಿರುದ್ಧ ಭಾರತದಲ್ಲೊಂದು ಮಹಾಸಂಗ್ರಾಮ ನಡೀತು. ಅದನ್ನು ಭಾರತೀಯರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರೆ ಬ್ರಿಟಿಷರು ಅದನ್ನು ಸಿಪಾಯಿ ದಂಗೆ ಅಂತ ಕರೆದ್ರು. ಆ ಮಹಾ ಪ್ರತಿರೋಧ ಆಯ್ತಲ್ಲ, ಅದರ ಹಿಂದೆ ಕೂಡ ಪ್ರಯಾಗರಾಜಲ್ಲಿ ನಡೆದ ಕುಂಭಮೇಳ ಇತ್ತು ಅಂತ ಹೇಳಲಾಗತ್ತೆ. ಅವತ್ತಿಗೆ ಅಂದರೆ 1856ರಲ್ಲಿ ಪ್ರಯಾಗರಾಜಲ್ಲಿ ಸೇರಿದ್ದ ಹಿಂದೂ ಧಾರ್ಮಿಕ ಮುಖಂಡರು ಸಾಧು ಸಂತರು ಭಾರತದಲ್ಲಿ ಬ್ರಿಟಿಷರಿಂದ ಆಗ್ತಾ ಇದ್ದ ದೌರ್ಜನ್ಯ ಮತ್ತು ಇಲ್ಲಿನ ಸಂಸ್ಕೃತಿ ನಾಶವನ್ನ ತಡೆಯೋದಿಕ್ಕೆ ಬ್ರಿಟಿಷರ ವಿರುದ್ಧ ಒಂದು ಸಂಘಟಿತ ಹೋರಾಟವನ್ನ ಮಾಡಬೇಕು ಅಂತ ಕರೆ ಕೊಟ್ಟಿದ್ದು ಇದೇ ಪ್ರಯಾಗರಾಜ್ನ ಕುಂಭಮೇಳದಲ್ಲಿ. ಅದಾದ 1 ವರ್ಷಕ್ಕೆ ಸಿಪಾಯಿ ದಂಗೆ ಆಯಿತು ಅಂತ ಹೇಳಲಾಗತ್ತೆ. ಹೀಗಾಗಿ ಕುಂಭಮೇಳ ಮೊದಲ ಬಾರಿಗೆ ಬ್ರಿಟಿಷರ ದಾಖಲೆಗಳಲ್ಲೂ ಉಲ್ಲೇಖಗೊಳ್ತು. ಆ ನಂತರ ಕೂಡ ಸಾಕಷ್ಟು ಕುಂಭಮೇಳಗಳು ನಡೆದವು. ಆದರೆ 2ನೇ ಮಹಾಯುದ್ಧದ ಸಮಯದಲ್ಲಿ ನಡೀಬೇಕಿದ್ದ ಕುಂಭಮೇಳಕ್ಕೆ ಬ್ರಿಟಿಷರು ತಡೆ ಒಡ್ಡುವ ಪ್ರಯತ್ನವನ್ನು ಮಾಡಿದ್ರಂತೆ. ಅಂದ್ರೆ ಅಲ್ಲಿ ಜನ ಬಂದು ಸೇರೋದು ಬೇಡ,
ಒಟ್ಟಿಗೆ ಲಕ್ಷಾಂತರ ಮಂದಿ ಸೇರಿದರೆ ಬೇರೆ ರೀತಿಯ ಸಮಸ್ಯೆಗಳಾಗುವ ಸಾಧ್ಯತೆ ಇರುತ್ತೆ ಅಂತ ಬ್ರಿಟಿಷ್ ಸರ್ಕಾರ ಭಾವಿಸ್ತು. ಯಾಕೆಂದ್ರೆ ಅವತ್ತಿಗೆ ಬ್ರಿಟಿಷ್ ಸರ್ಕಾರ ಎರಡನೇ ಮಹಾಯುದ್ಧದಲ್ಲಿ ಮುಳುಗೋಗಿತ್ತು. ಇಲ್ಲಿ ಆಂತರಿಕವಾಗಿ ದಂಗೆಗಳು ಹೋರಾಟಗಳು ಆರಂಭಗೊಂಡ್ರೆ ಅದನ್ನು ತತ್ಕ್ಷಣಕ್ಕೆ ಸಂಪೂರ್ಣವಾಗಿ ದಮನ ಮಾಡುವ ಶಕ್ತಿ ಅವತ್ತಿಗೆ ಬ್ರಿಟಿಷರಿಗಿರಲಿಲ್ಲ. ಹೀಗಾಗಿ ಅವರು ಅಲ್ಲೊಂದು ಸುದ್ದಿಯನ್ನ ಹರಡೋ ಪ್ರಯತ್ನವನ್ನು ಮಾಡ್ತಾರೆ. ಅದೇನು ಅಂದ್ರೆ ಜಪಾನಿಯರು ಭಾರತದ ಮೇಲೆ ಬಾಂಬ್ ಹಾಕೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಕುಂಭಮೇಳದಲ್ಲಿ ಲಕ್ಷಾಂತರ ಮಂದಿ ಒಟ್ಟಿಗೆ ಸೇರಿದಾಗ ಜಪಾನ್ ಕುಂಭಮೇಳದ ಮೇಲೆ ಬಾಂಬ್ ಹಾಕಿಬಿಡುತ್ತೆ. ಅದರಿಂದ ದೊಡ್ಡ ಮಟ್ಟದ ಸಾವು ನೋವುಗಳುಂಟಾಗುತ್ತವೆ. ಹೀಗಾಗಿ ಯಾರೂ ಅಲ್ಲಿ ಬಂದು ಸೇರಬೇಡಿ ಅಂತ ಬ್ರಿಟಿಷ್ ಸರ್ಕಾರ ಡಂಗುರ ಸಾರಿಸ್ತು, ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತು. ಹೀಗಾಗಿ 1942ರಲ್ಲಿ ಪ್ರಯಾಗ್ರಾಜಲ್ಲಿ ನಡೆದ ಕುಂಭಮೇಳದಲ್ಲಿ ತುಂಬಾ ಕಡಿಮೆ ಜನ ಭಾಗಿಯಾಗಿದ್ರು ಅಂತ ಹೇಳಲಾಗುತ್ತೆ. ಇಷ್ಟಾದರೂ ಅವತ್ತಲ್ಲಿ ಸೇರಿದ್ದು 20 ಲಕ್ಷ ಮಂದಿ. ಇನ್ನು ಸ್ವತಂತ್ರ ಭಾರತದಲ್ಲಿ ನಡೆದ ಮೊಟ್ಟ ಮೊದಲ ಕುಂಭಮೇಳಕ್ಕೂ ಈಗ ನಡೀತಾ ಇರೋ ಕುಂಭಮೇಳಕ್ಕೂ ಒಂದು ದೊಡ್ಡ ಸಾಮ್ಯತೆ ಕೂಡ ಇದೆ. 1954ರಲ್ಲಿ ಅಂದ್ರೆ ಸರಿಯಾಗಿ 70 ವರ್ಷಗಳ ಹಿಂದೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಕುಂಭಮೇಳ ನಡೀತು. ಅದು ಕೂಡ ಜನವರಿ 14ನೇ ತಾರೀಕು ಸಂಕ್ರಾಂತಿಯಂದೇ ಪ್ರಾರಂಭ ಆಯಿತು. ಈ ಬಾರಿ ಕೂಡ ಸಂಕ್ರಾಂತಿಯಂದೇ ಜನವರಿ 14ನೇ ತಾರೀಕೆ ಕುಂಭಮೇಳ ಆರಂಭ ಆಗಿದೆ. ಆದರೆ ಇಲ್ಲೊಂದು ಸಣ್ಣ ವ್ಯತ್ಯಾಸ ಅಂದ್ರೆ ಅವತ್ತು ಮಾರ್ಚ್ 3ರವರೆಗೆ ಕುಂಭಮೇಳ ನಡೀತು. ಈ ಬಾರಿ ಫೆಬ್ರವರಿ 26ಕ್ಕೆ ಅದು ಮುಕ್ತಾಯಗೊಳ್ತಾ ಇದೆ. ಇನ್ನು 1954ರಲ್ಲಿ ನಡೆದ ಕುಂಭಮೇಳದಲ್ಲಿ ಒಂದು ದುರ್ಘಟನೆ ಕೂಡ ನಡೆದು ಹೋಯಿತು. ಅಲ್ಲವತ್ತು ಸಂಭವಿಸಿದ ಕಾಲ್ತುಳಿತದಲ್ಲಿ ಸರಿಸುಮಾರು 800 ಮಂದಿ ಸಾವನ್ನಪ್ಪಿದ್ರು. ಇದು ಕುಂಭಮೇಳದಲ್ಲಿ ದಾಖಲಾಗಿರುವ ಅತಿ ದೊಡ್ಡ ದುರಂತ ಅಂತ ಹೇಳಲಾಗತ್ತೆ. ಈ ಹಿಂದೆ ಅಂದ್ರೆ 1820ರಲ್ಲಿ ಹರಿದ್ವಾರದಲ್ಲಿ ನಡೆದಿದ್ದ ಕುಂಭಮೇಳದಲ್ಲಿ ಉಂಟಾದ ಕಾಲ್ತುಳಿತದಿಂದ 485 ಮಂದಿ ಸಾವನ್ನಪ್ಪಿದ್ರು. 1986ರಲ್ಲಿ 50 ಮಂದಿ ಕಾಲ್ತುಳಿತಕ್ಕೆ ಸಿಕ್ಕಿ ಸಾವನ್ನಪ್ಪಿದ್ರು. ಹೀಗಾಗಿ ಕುಂಭಮೇಳದಲ್ಲಿ ಜನಸಂದಣಿಯ ಕಾರಣದಿಂದ ಒಂದಷ್ಟು ದುರ್ಘಟನೆಗಳು ಸಂಭವಿಸ್ತಾ ಇವೆ. ಇನ್ನು ಇಲ್ಲಿ ಒಂದು ಘಟನೆಯನ್ನು ನಿಮಗೆ ಹೇಳಲೇಬೇಕು. ಅದು 1399ರ ಸಮಯ. ಭಾರತದ ಮೇಲೆ ಕುಂಟಾ ತೈಮೂರ್ ದಾಳಿ ಮಾಡಿದಂತಹ ಸಮಯ ಅದು. ಅವತ್ತಿಗೆ ಹರಿದ್ವಾರದಲ್ಲಿ ಕುಂಭಮೇಳ ನಡೀತಿತ್ತಂತೆ. ಸಾವಿರಾರು ಮಂದಿ ಆ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡೋದಕ್ಕೆ ಕಾಯ್ತಾ ಇದ್ರಂತೆ. ಆ ಸಮಯಕ್ಕಲ್ಲಿಗೆ ಬಂದ ತೈಮೂರ್ನ ಸೇನೆ ನದಿ ತೀರದಲ್ಲಿದ್ದ ಸಾಧು ಸಂತರ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡಿ ಅಲ್ಲಿದ್ದ ಬಹಳಷ್ಟು ಮಂದಿಯನ್ನ ಕೊಂದು ಹಾಕಿತು ಅಂತ ಹೇಳ್ತಾರೆ. ಈ ಮಾಹಿತಿಯನ್ನ ಪರ್ಷಿಯನ್ ಇತಿಹಾಸಕಾರ ಶರಫ್ ಅಲ್-ದೀನ್ ಅಲ್-ಎಜ್ಡಿ ದಾಖಲು ಮಾಡ್ತಾನೆ. ಅವತ್ತು ತೈಮೂರ್ ಹಿಂದೂಗಳ ತಲೆಗಳನ್ನ ಗಂಗೆಯಲ್ಲಿ ವಿಸರ್ಜನೆ ಮಾಡಿಬಿಟ್ಟ ಅಂತ ಅವನು ಬರೀತಾನೆ. ಇದು ಕೂಡ ಕುಂಭಮೇಳದ ಇತಿಹಾಸದಲ್ಲಿ ದಾಖಲಾಗಿರುವ ದುರಂತಗಳ ಪಟ್ಟಿಯಲ್ಲಿ ಜಾಗವನ್ನು ಪಡ್ಕೊಂಡಿದೆ. ಗೆಳೆಯರೆ, ಈ ಕುಂಭಮೇಳ ಅನ್ನೋದು ಇಡೀ ಜಗತ್ತಲ್ಲಿ ನಡೆಯುವ ಅತಿ ದೊಡ್ಡ ಧಾರ್ಮಿಕ ಉತ್ಸವ. ಅಷ್ಟೇ ಅಲ್ಲದೆ ಇದು ಜಗತ್ತಿನ ಅತ್ಯಂತ ಶಾಂತಿಯುತ ಉತ್ಸವ ಅನ್ನೋ ಖ್ಯಾತಿಯನ್ನು ಕೂಡ ಪಡ್ಕೊಂಡಿದೆ. 1900ರವರೆಗೂ ಈ ಕುಂಭಮೇಳಕ್ಕೆ 1 ರಿಂದ 2 ಲಕ್ಷದಷ್ಟು ಜನ ಭಾಗವಹಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಆದರೆ 1942ರಲ್ಲಿ ಜಪಾನ್ ಬಾಂಬ್ ಹಾಕತ್ತೆ ಅನ್ನೋ ಭಯ ಹುಟ್ಟಿಸಿದ ನಂತರ ಕೂಡ ಸುಮಾರು 2 ಮಿಲಿಯನ್ ಅಂದ್ರೆ 20 ಲಕ್ಷ ಮಂದಿ ಕುಂಭಮೇಳದಲ್ಲಿ ಭಾಗಿಯಾಗಿದ್ರಂತೆ. ಇನ್ನು 1954ರಲ್ಲಿ 10 ಮಿಲಿಯನ್, 1977ರಲ್ಲಿ 15 ಮಿಲಿಯನ್ ನಷ್ಟು ಜನ ಇಲ್ಲಿಗೆ ಬಂದು ಹೋಗಿದ್ದಾರೆ. 1998ರ ಏಪ್ರಿಲ್ 14ನೇ ತಾರೀಕು ನಡೆದ ಹರಿದ್ವಾರದ ಕುಂಭಮೇಳದಲ್ಲಿ 10 ಮಿಲಿಯನ್ ನಷ್ಟು ಭಕ್ತರು ಭಾಗವಹಿಸಿದ್ರೆ 2001ರಲ್ಲಿ ನಡೆದಿದ್ದ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ 70 ಮಿಲಿಯನ್ ಅಂದ್ರೆ 7 ಕೋಟಿಯಷ್ಟು ಜನ ಬಂದಿದ್ರು ಅನ್ನೋದನ್ನ ಸ್ಯಾಟಲೈಟ್ ಇಮೇಜುಗಳು ತೋರಿಸಿದ್ವು. ಇದನ್ನು ಅವತ್ತು ವರದಿ ಮಾಡಿದ್ದ BBC ಅಲ್ಲವತ್ತು 40 ಮಿಲಿಯನ್ ನಷ್ಟು ಮಂದಿ ಒಂದೇ ದಿನ ಸೇರಿ ದಾಖಲೆಯನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತು. ಹಾಗೆಯೇ 2007ರ ಅರ್ಧ ಕುಂಭಮೇಳದಲ್ಲಿ 70 ಮಿಲಿಯನ್, 2013ರ ಪೂರ್ಣ ಕುಂಭಮೇಳದಲ್ಲಿ 120 ಮಿಲಿಯನ್ ಅಂದ್ರೆ 12 ಕೋಟಿ ಜನ ಭಾಗವಹಿಸಿದ್ರು. ಇನ್ನು ನಾಸಿಕ್ಕಲ್ಲಿ ನಡೆದಿದ್ದ ಕುಂಭಮೇಳದಲ್ಲಿ 75 ಮಿಲಿಯನ್ ಅಂದ್ರೆ 7.5 ಕೋಟಿ ಮಂದಿ ಭಾಗಿಯಾಗಿದ್ರು ಅಂತ ಹೇಳಲಾಗುತ್ತೆ. 2019ರಲ್ಲಿ 24 ಕೋಟಿ ಮಂದಿ ಪ್ರಯಾಗ್ರಾಜ್ಗೆ ಬಂದು ಅರ್ಧ ಕುಂಭಮೇಳದಲ್ಲಿ ಭಾಗಿಯಾಗಿದ್ರು ಅಂತ ಹೇಳ್ತಾರೆ. ಹೀಗಾಗಿ ಈ ಬಾರಿ ಸುಮಾರು 35 ರಿಂದ 45 ಕೋಟಿಯಷ್ಟು ಜನ ಕುಂಭಮೇಳಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಗೆಳೆಯರೆ, ಈ ಕುಂಭಮೇಳಗಳನ್ನ ಮಹಾಕುಂಭಮೇಳ, ಪೂರ್ಣ ಕುಂಭಮೇಳ, ಅರ್ಧ ಕುಂಭಮೇಳ ಅಂತ ವಿಂಗಡಿಸ್ತಾರೆ. 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನ ಪೂರ್ಣ ಕುಂಭಮೇಳ ಅಂತಲೂ, 6 ವರ್ಷಗಳಿಗೊಮ್ಮೆ ಅಂದರೆ ಹರಿದ್ವಾರ ಮತ್ತು ಪ್ರಯಾಗದಲ್ಲಿ ನಡೆಯುವ ಕುಂಭಮೇಳಗಳ ನಡುವೆ ಬರುವ ಕುಂಭಮೇಳವನ್ನು ಅರ್ಧ ಕುಂಭಮೇಳ ಅಂತಲೂ, 12 ಪೂರ್ಣ ಕುಂಭಮೇಳಗಳ ನಂತರ ಅಂದರೆ 144 ವರ್ಷಗಳ ನಂತರ ಬರುವ ಕುಂಭಮೇಳವನ್ನು ಮಹಾಕುಂಭಮೇಳ ಅಂತಲೂ ಕರೆಯಲಾಗ್ತಾ ಇತ್ತು. ಆದರೆ 2019ರಲ್ಲಿ ಯೋಗಿ ಆದಿತ್ಯನಾಥ್ 6 ವರ್ಷಗಳಿಗೊಮ್ಮೆ ನಡೆಯುವ ಮೇಳವನ್ನು ಕುಂಭಮೇಳ ಅಂತಲೂ, 12 ವರ್ಷಗಳಿಗೊಮ್ಮೆ ನಡೆಯುವ ಕಾರ್ಯಕ್ರಮವನ್ನು ಮಹಾಕುಂಭಮೇಳ ಅಂತಲೂ ಕರೆದ್ರು.
ಬಹುಶಃ 144 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ನೋಡೋದಕ್ಕೆ ನಾವ್ಯಾರೂ ಬದುಕಿರೋ ಸಾಧ್ಯತೆಗಳಿರೋದಿಲ್ಲ. ಹೀಗಾಗಿ 12 ವರ್ಷಗಳ ಕುಂಭಮೇಳವನ್ನೇ ಮಹಾಕುಂಭಮೇಳ ಅಂತ ಕರೆಯೋ ಪದ್ಧತಿ 2019ರಿಂದ ಶುರುವಾಯಿತು. ಹೀಗಾಗಿ ಈಗ ನಡೀತಾ ಇರೋದನ್ನ ಮಹಾಕುಂಭಮೇಳ ಅಂತಲೇ ಕರೀತಾ ಇದ್ದಾರೆ. ಇನ್ನು ಕುಂಭಮೇಳ ಅಂತ ಬಂದಾಗ ನಾಗಾ ಸಾಧುಗಳ ಬಗ್ಗೆ ಹೇಳದೇ ಇರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಈ ಕುಂಭಮೇಳದ ಮೊದಲ ಸ್ನಾನದ ಅವಕಾಶ ಇರೋದೇ ಆ ವೀರ ಸನ್ಯಾಸಿಗಳಿಗೆ. ಆ ಸಾಧು ಪರಂಪರೆ ಹೇಗೆ ಹುಟ್ಟಿತು, ಅವರು ಮಾಡಿದ ಕೆಲಸಗಳೇನು, ಅವರ ಶೌರ್ಯ ಎಂಥದ್ದು, ಅವರ ಪರಾಕ್ರಮ ಹೇಗಿತ್ತು, ಅವರು ಧರ್ಮ ರಕ್ಷಣೆಗಾಗಿ ಈ ಹಿಂದೆ ಏನೆಲ್ಲ ಮಾಡಿದರು, ಅವರ ವಿಶೇಷತೆಗಳೇನು, ಅವರಿಗೆ ಕುಂಭಮೇಳದಲ್ಲಿ ಅಗ್ರಸ್ಥಾನ ಯಾಕೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇದು ಗೆಳೆಯರೆ ಪ್ರಯಾಗ್ರಾಜಲ್ಲಿ ನಡೀತಿರೋ ಕುಂಭಮೇಳದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.